ಬನ್ನಿ ಕನ್ಯಾ ರಾಶಿಯವರಿಗೆ ಏನಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಕನ್ಯಾ ರಾಶಿಯ ವ್ಯಕ್ತಿಗಳು ಹೇಗೆ ಅಂತ ಅಂದ್ರೆ ಎಲ್ಲ ಏನೋ ಒಂದ್ ರೀತಿಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವಂತಹ ವ್ಯಕ್ತಿಗಳು. ಇರ್ಲಪ್ಪ, ಸ್ವಲ್ಪ ಮಾತಾಡೋದಕ್ಕಿಂತ ಮುಂಚೆ ಗಮನವಿನ ಇಟ್ಟು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ನೋಡುವಂತಹ ರಾಶಿ. ಅದೇ ರೀತಿ ಶನಿ ಇವಾಗ ಸಪ್ತಮಕ್ಕೆ ಬಂದಿರೋದ್ರಿಂದ ಇಲ್ಲೋ ಒಂದ್ ಸ್ವಲ್ಪ ಆಕ್ಟಿವ್ ಆಗಿರೋರೆಲ್ಲ ಸ್ವಲ್ಪ ಡಿಆಕ್ಟಿವ್ ಆಗ್ಬಿಡ್ತೀರಾ. ಸ್ವಲ್ಪ ನಿರ್ಲಕ್ಷಣೆ ಮಾಡೋದು ಅಥವಾ ಇವಾಗ ಮಾಡೋಣ ಅನ್ನೋ ಕೆಲಸನ ನಾಳೆ ಮುಂದೆ ಹಾಕೋದಂತದೆಲ್ಲ ಈ ಶನಿ ಪರಮಾತ್ಮ ಮಾಡೋದ್ರಿಂದ ನೀವು ಹಿಂದೆ ಹೇಗೆ ಆಕ್ಟಿವ್ ಆಗಿದ್ರೋ ಅದೇ ರೀತಿ ಆಕ್ಟಿವ್ ಆಗಿರಿ ಕನ್ಯಾ ರಾಶಿಯವರು. ಯಾಕಂದ್ರೆ ಕನ್ಯಾ ರಾಶಿಗೆ ಈಗ ರಾಹು ಕೂಡ 6ನೇ ಮನೆಗೆ ಬರೋದ್ರಿಂದ ನಿಮ್ ಶತ್ರುಗಳು ಯಾರ್ಯಾರೆಲ್ಲ ಇದ್ರು ನೋಡಿ, ಇಷ್ಟು ದಿವಸ ಕನ್ಯಾ ರಾಶಿಯವರಿಗೆಲ್ಲ ತುಣಿಬೇಕು, ನಾನ್ ಮಾಡ್ಬೇಕು, ಅವ್ರನ್ನ ಏನಾರ ಒಂದು ಪ್ರಾಬ್ಲಮ್ನ ಕೊಡ್ಬೇಕು ಅಥವಾ ಅವ್ರಿಗೆ ಏನಾರ ಒಂದು ತೊಂದರೆಗಳನ್ನ ಕೊಡ್ಬೇಕು ಅಂತ ಇದ್ರೆ ಅಂತಹ ಶತ್ರುಗಳಿಗೆ ಪಾಠವನ್ನ ಕಲಿಸುವಂತಹ ರಾಶಿ ಕನ್ಯಾ ರಾಶಿಯವರು. ಯಾಕೆ ಅಂತ ಅಂದ್ರೆ ಅವ್ರು ಯಾವಾಗ್ಲೂ ಅಷ್ಟೇ, ಕನ್ಯಾ ರಾಶಿಯವರು ಮಾಡ್ಬೇಕಾದ್ರೆ ಚೂಸಿಬಲ್. ಅವ್ರು ಯಾರತ್ರನೂ ಜಾಸ್ತಿ ಇದ್ದಕ್ಕಿದಂಗೆ ದಿಢೀರ್ ಅಂತ ಹೋಗಿ ಫ್ರೆಂಡ್ಶಿಪ್ ನ ಬೆಳೆಸೋವಂಥದ್ದು ಅಥವಾ ದಿಢೀರ್ ಅಂತ ಹೇಳಿ ಅವ್ರನ್ನ ಹಚ್ಕೊಂಡ್ಬಿಡೋಂಥದ್ದೆಲ್ಲ ಮಾಡಲ್ಲ. ಅವ್ರು ತುಂಬಾ ಸೆಲೆಕ್ಟೆಡ್ ಆಗಿ ಆಗಿರೋದ್ರಿಂದ ಅದರಲ್ಲಿ ಕೂಡ ಇವಾಗ ಅವ್ರ ಶತ್ರುಗಳು ತುಂಬಾ ಇವ್ರನ್ನ ಮಟ್ಟ ಹಾಕ್ಬೇಕು ಅಂತ ಯಾರೆಲ್ಲ ಹಿಂದೆ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇದ್ರಲ್ಲ ಅಂತ ಶತ್ರುಗಳಿಗೆ ಪಾಠವನ್ನ ಕಲಿಸುವಂತಹ ಯೋಗ ಟೈಮು ನಿಮ್ದಿದೆ. ಯಾಕಂದ್ರೆ ನಮ್ ಟೈಮ್ ಬಂದಾಗ್ಲೇ ಶತ್ರುಗಳನ್ನ ನೋಡಿಬೇಕಂತೆ, ಅಲ್ಲಿವರೆಗೂ ಕಾಯ್ಬೇಕಂತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಹೇಳಿ, ದಿಢೀರ್ ಅಂತ ಅಟ್ಯಾಕ್ ಮಾಡ್ತಾ ಇರ್ಲಿಲ್ಲ ಅಲ್ವಾ ವೀಕ್ಷಕರೇ, ಕಾಯ್ತಾ ಇದ್ರು. ಅಂದ್ರೆ ಯಾವುದೇ ನಾವು ಶತ್ರುಗಳನ್ನ ದಾಳಿ ಮಾಡೋದಕ್ಕಿಂತ ಮುಂಚಿತವಾಗಿ ಕಾದು ಹೊಡೆಯೋದ್ರಲ್ಲಿ ಅರ್ಥವಿದೆ. ಈಗ ನೋಡ್ತಾ ಇದ್ರಲ್ಲ, ಪಹಲ್ಗಾಮಲ್ಲಿ ಆದಂತಹ ಒಂದು ಉಗ್ರರ ಅಟ್ಟಹಾಸಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಯಾವ ರೀತಿ ಆನ್ಸರ್ ಕೊಟ್ರು ಅಂತ ಹೇಳಿ ನೋಡಿರ್ಬೋದು. ಸಿಂಧೂರ ಅಂತ ಹೇಳಿ ಆ ಪ್ರಯೋಗವನ್ನ ಮಾಡಿದ್ರೆ ಅದು ಅವರೇ ಕೂಡ ಹೆಸರಿಟ್ಟಿದ್ದು ಅಂತ ಹೇಳಿ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೋ. ನೋಡಿ, ಸಿಂಧೂರ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅಲ್ವಾ. ಯಾರ ಹಣೆಯಲ್ಲಿ ಸಿಂಧೂರವನ್ನ ಅಳಿಸಿದ್ರ ಉಗ್ರಗಾಮಿಗಳು ಅಂತವರಿಗೆ ಮಧ್ಯರಾತ್ರಿಯಲ್ಲಿ ಅವರವರ ಒಂದು ಕರ್ಮಕ್ಕೆ ತಕ್ಕಂತೆ ಫಲಗಳನ್ನ ಕೊಡ್ಬೇಕು ಅಂತ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ತಗೊಂಡಂತಹ ಡಿಸಿಷನ್ ಎಷ್ಟು ಮಟ್ಟಿಗೆ ಅರ್ಥ ಗರ್ಭಿತವಾಗಿದೆ, ಅರ್ಥಪೂರ್ಣಿತವಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು ವೀಕ್ಷಕರೇ. ನೋಡಿ, ಸಿಂಧೂರವನ್ನ ಅಳಿಸಿದಂತಹ ವ್ಯಕ್ತಿಗಳಿಗೆ ಅದೇ ನೇಮನ ಇಟ್ಟು ದಾಳಿ ಮಾಡ್ತಾರೆ ಅಂತ ಅಂದ್ರೆ ಆ ಒಂದು ಸಿಂಧೂರಕ್ಕೆ ಎಷ್ಟೊಂದು ಬೆಲೆ ಇದೆ, ಅರ್ಥ ಇದೆ. ನಮ್ಮ ಸಾಂಸ್ಕೃತಿಕ ನಾಡಿನಲ್ಲಿ ನಮ್ಮ ಭಾರತೀಯರಾಗಿ ನಾವು ಅದಕ್ಕೆ ಎಷ್ಟೊಂದು ಮಹತ್ವವನ್ನ ಕೊಡ್ತೀವಿ ಅನ್ನೋದನ್ನ ಗೊತ್ತಿದೆ. ಯಾಕೆಂದ್ರೆ ಆ ಸಿಂಧೂರ ಅಂದ್ರೆ ಬರೀ ಹಣೆಯಲ್ಲಿ ನೋಡುವಂತಹ ಒಂದು ವ್ಯಕ್ತಿಗಳಿಗೆ ಆ ಸಿಂಧೂರ ಇಟ್ಟಾಗ ಅದೆಷ್ಟು ಲಕ್ಷಣವಾಗಿ ಕಾಣಿಸುತ್ತೆ. ಅಂತ ಸಿಂಧೂರನ ಅಳಿಸಿದಂತಹ ವ್ಯಕ್ತಿಗಳಿಗೆ ಕರೆಕ್ಟ್ ಆದ ಆನ್ಸರ್ ಅನ್ನ ನಮ್ಮ ಒಂದು ದೇಶ ಕೊಡ್ತಾ ಬಂದಿದೆ. ಅದೇ ರೀತಿ 7ನೇ ಮನೆಗೆ ಶನಿ ಬಂದಿರೋದ್ರಿಂದ ನೋಡಿ, ಇವಾಗ ಮದ್ವೆ ಆಗಿದ ನಂತರ ಸ್ವಲ್ಪ ಟೈಮ್ ಬೇಕಲ್ಲ ವೀಕ್ಷಕರೇ. ಯಾರನ್ನೇ ಆಗ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಸ್ವಲ್ಪ ಸಮಯ ಅವಕಾಶಗಳು ಬರೋದ್ರಿಂದ ಯಾರೆಲ್ಲ ಹೊಸದಾಗಿ ಮದ್ವೆ ಆಗಿದ್ದೀರಾ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗಿರೋದ್ರಿಂದ ನಿಧಾನವಾಗಿ ಅವರ ಒಂದು ಗುಣಲಕ್ಷಣಗಳನ್ನ ಅರಿತಾ ಹೋಗಿ. ನೋಡಿ, ಮನುಷ್ಯನ ತಿದ್ದೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಒಬ್ಬ ಮನುಷ್ಯ ಯಾವ್ದೋ ಒಂದು ಅವ್ನ ಮನೆ ವಾತಾವರಣಕ್ಕೆ ಪರಿಸ್ಥಿತಿಗೆ ಹೊಂದ್ಕೊಂಡು ಅವನಲ್ಲಿ ಏನೋ ಒಂದು ಚೇಂಜಸ್ ಇರುತ್ತೆ. ಅದನ್ನ ನಾವು ಸಮಾಧಾನ ರೀತಿಯಲ್ಲಿ ಇದ್ದು ಆ ವ್ಯಕ್ತಿನ ಬದಲಾವಣೆ ಮಾಡುವಂತಹ ಒಂದು ಸಮಯವನ್ನ ನಾವು ತಗೊಂಡಾಗ ಸಮಯ ಮತ್ತು ಸಂಯಮ ಎರಡೂ ನಮ್ಮಲ್ಲಿದ್ದಾಗ ಖಂಡಿತ ಬದಲಾವಣೆ ಆಗುತ್ತೆ ವೀಕ್ಷಕರೇ. ಅದೇ ರೀತಿ ಕನ್ಯಾ ರಾಶಿಯವರು ಸ್ವಲ್ಪ ಸಂಯಮ ಮತ್ತೆ ಸಮಯವನ್ನ ತಗೊಂಡು ಪರಿಪೂರ್ಣವಾದ ಲೈಫ್ನ ಈ ಒಂದು ಜೂನ್ ತಿಂಗಳಲ್ಲಿ ನೋಡ್ತಾ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ಸಪ್ತಮದಲ್ಲೇ ಶನಿ ಇರೋದ್ರಿಂದ ಸಪ್ತಮಾಧಿಪತಿ ಆದಂತಹ ಗುರು ನಿಮಗೆ ಒಳ್ಳೆಯ ಫಲಗಳನ್ನ ಕೊಡ್ತಾ ಹೋದ್ರೂ ಕೂಡ ಎಲ್ಲೋ ಒಂದು ಕಡೆ ಶನಿಯ ವೀಕ್ಷಣೆಯಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಮಾನಸಿಕ ಅಶಾಂತಿ ಆಗುವಂಥದ್ದು, ಅಂದ್ರೆ ಎಲ್ಲೋ ಒಂದ್ ಕಡೆ ಪೀಸ್ ಆಫ್ ಆಗಿರುವಂತಹ ಲೈಫ್ ಅಲ್ಲಿ ಹೆಂಗೆ ತಿಳಿ ನೀರಾಗಿರುವಂತಹ ಒಂದು ನೀರ್ನ ಕದಡಿದ ತಕ್ಷಣ ಅದು ಯಾವ ತರ ಕಲುಷಿತವಾಗುತ್ತೋ ಅದೇ ರೀತಿ ನಿಮ್ಮ ಮನಸ್ಸು ಕೂಡ ಕಲುಷಿತವಾಗುವಂತಹ ಸಮಯ ಇರೋದ್ರಿಂದ ಸ್ವಲ್ಪ ಗಮನ ಇರ್ಲಿ ಅದ್ರ ಬಗ್ಗೆ. ಇದ್ರ ಜೊತೆಗೆ ನೀವು ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ 10ನೇ ಮನೆಗೆ ಗುರು ಬರೋದ್ರಿಂದ ಭಾಗ್ಯಾಧಿಪತಿ ಆದಂತಹ ಗುರು 10ನೇ ಮನೆಗೆ ಬರೋದ್ರಿಂದ ಕೂಡ ಹೊಸ ಕೆಲಸಗಳಲ್ಲಿ ಕೈಗೂಡುವಂಥದ್ದು ಅಥವಾ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಿ, ವೇ ಆಫ್ ಆಗಿರುವಂತಹ ಯಾರೆಲ್ಲ ಇದ್ದೀರಾ ಅವರೆಲ್ಲ ನಿಮಗೆ ಹೊಸ ಉದ್ಯೋಗಗಳು ಸಿಗ್ತಾ ಹೋಗುತ್ತೆ. ಗುರು ಬದಲಾವಣೆಯ ನಂತರ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ. ಆದ್ರೆ 18 ತಿಂಗಳು ನಿಮ್ಮ ಒಂದು ಸಾಂಸಾರಿಕ ವಿಚಾರ ಇರ್ಬೋದು, ವ್ಯವಹಾರಿಕ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಗಮನವಿರ್ಲಿ, ಸಮಯವನ್ನು ಇರ್ಲಿ. ಇದರಿಂದ ಒಳ್ಳೇದಾಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರು.